ಸಿಎಂ ಡಿಕೆಶಿ ನೇತೃತ್ವದಲ್ಲಿ ಈಗ ಸರ್ವಪಕ್ಷ ಸಭೆ ಶುರುವಾಗಿದೆ. ಸಿಎಂಗೆ ಪತ್ರ ಬರೆದಿದ್ದಾರೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು. ರೈತರನ್ನ ಬೆಂಬಲಿಸತಕ್ಕಂಥ ಸರ್ಕಾರದ ಪ್ರಯತ್ನಕ್ಕೆ ಬೆಂಬಲ ಇದೆ. ಆರೋಗ್ಯದ ಕಾರಣದಿಂದಾಗಿ ಸಭೆಗೆ ಹಾಜರಾಗೋದಕ್ಕೆ ಸಾಧ್ಯ ಆಗಲಿಲ್ಲ. ಸರ್ಕಾರದ ಕಾನೂನಾತ್ಮಕ ಪ್ರಯತ್ನಗಳಿಗೆ ಸದಾ ನನ್ನ ಬೆಂಬಲ ಇರುತ್ತೆ. ಪತ್ರದ ಮೂಲಕ ಸಿಎಂಗೆ ಎಚ್.ಡಿ. ದೇವೇಗೌಡರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಾನು ಆಗಲೇ ಹೇಳಿದಾಗೆ ಎಚ್.ಡಿ. ದೇವೇಗೌಡರು ಕೂಡ ನಾನು ಭಾಗಿಯಾಗಬೇಕು ಅನ್ನುವಂಥ ಒಂದು ವಿಚಾರವನ್ನು ಮುಂದಿಟ್ಟಿದ್ರು. ಅಂದರೆ ನಾನು ಕೂಡ ಭಾಗಿಯಾಗ್ತೇನೆ ಅಂತ. ಅಂದರೆ ಕೆಲವೊಂದು ಕಾರಣಾಂತರಗಳಿಂದ ಅವರು ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ಇದೇ ಇತ್ತೀಚೆಗೆ ಚೆನ್ನಮ್ಮನವರ ಒಂದು ಅಗಲಿಕೆ ಆಗಿರ್ಬೋದು, ಅದರಿಂದ ಒಂದಿಷ್ಟು ನೊಂದ್ಕೊಂಡಿದ್ದಾರೆ. ಇನ್ನೊಂದು ಆರೋಗ್ಯ ಸಮಸ್ಯೆಯಿಂದ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗಿರುವಂಥ ಚಾನ್ಸಸ್ ಕೂಡ ಇರುತ್ತೆ. ಅದರಿಂದ ಅವರು ಕೂಡ ಬರಬೇಕು ಅಂತ ಆಸೆ ಇದ್ದರು. ಈ ಒಂದು ಸಭೆಯಲ್ಲಿ ಭಾಗವಹಿಸಬೇಕು ಅಂತ ಇದ್ರೂ ಕೂಡ ಭಾಗವಹಿಸೋದಕ್ಕಾಗಲಿಲ್ಲ. ಅದರಿಂದ ಒಂದು ಪತ್ರದ ಮೂಲಕ ಸಿಎಂಗೆ ಇಷ್ಟು ವಿಚಾರಗಳನ್ನು ಮುಂದಿಟ್ಟಿದ್ದಾರೆ. ನನ್ನ ಬೆಂಬಲ ಯಾವಾಗಲೂ ಇರುತ್ತೆ ಅಂತ. ಯಾಕಂದರೆ ಇದು ಭಾವನಾತ್ಮಕ ಆಗಿರತಕ್ಕಂಥ ಒಂದು ವಿಚಾರ ಆಗಿರೋದ್ರಿಂದ ಇಲ್ಲಿ ಎಲ್ಲರೂ ಕೂಡ ಒಗ್ಗೂಡಿ ನಮ್ಮ ರಾಜ್ಯದ ಸಮಸ್ಯೆಯನ್ನು ಬಗೆಹರಿಸಬೇಕಾಗತ್ತೆ. ಇದು ಇವತ್ತು ನೆನ್ನೆದಲ್ಲ, ಸಾಕಷ್ಟು ವರ್ಷಗಳಿಂದ ನಡ್ಕೊಂಬಂದಿರತಕ್ಕಂಥದ್ದು. ಸೊ ಈ ಒಂದು ವಿಚಾರಕ್ಕೆ ಫುಲ್ ಸ್ಟಾಪ್ ಬೀಳಬೇಕು. ಸಿಎಂ ಡಿಕೆಶಿ ನೇತೃತ್ವದಲ್ಲಿ ಈಗ ಸರ್ವಪಕ್ಷ ಸಭೆ ಶುರುವಾಗಿದೆ. ಸಿಎಂಗೆ ಪತ್ರ ಬರೆದಿದ್ದಾರೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು. ರೈತರನ್ನ ಬೆಂಬಲಿಸತಕ್ಕಂಥ ಸರ್ಕಾರದ ಪ್ರಯತ್ನಕ್ಕೆ ಬೆಂಬಲ ಇದೆ. ಆರೋಗ್ಯದ ಕಾರಣದಿಂದಾಗಿ ಸಭೆಗೆ ಹಾಜರಾಗೋದಕ್ಕೆ ಸಾಧ್ಯ ಆಗಲಿಲ್ಲ. ಸರ್ಕಾರದ ಕಾನೂನಾತ್ಮಕ ಪ್ರಯತ್ನಗಳಿಗೆ ಸದಾ ನನ್ನ ಬೆಂಬಲ ಇರುತ್ತೆ. ಪತ್ರದ ಮೂಲಕ ಸಿಎಂಗೆ ಎಚ್.ಡಿ. ದೇವೇಗೌಡರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಾನು ಆಗಲೇ ಹೇಳಿದಾಗೆ ಎಚ್.ಡಿ. ದೇವೇಗೌಡರು ಕೂಡ ನಾನು ಭಾಗಿಯಾಗಬೇಕು ಅನ್ನುವಂಥ ಒಂದು ವಿಚಾರವನ್ನು ಮುಂದಿಟ್ಟಿದ್ರು. ಅಂದರೆ ನಾನು ಕೂಡ ಭಾಗಿಯಾಗ್ತೇನೆ ಅಂತ. ಅಂದರೆ ಕೆಲವೊಂದು ಕಾರಣಾಂತರಗಳಿಂದ ಅವರು ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ಇದೇ ಇತ್ತೀಚೆಗೆ ಚೆನ್ನಮ್ಮನವರ ಒಂದು ಅಗಲಿಕೆ ಆಗಿರ್ಬೋದು, ಅದರಿಂದ ಒಂದಿಷ್ಟು ನೊಂದ್ಕೊಂಡಿದ್ದಾರೆ. ಇನ್ನೊಂದು ಆರೋಗ್ಯ ಸಮಸ್ಯೆಯಿಂದ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗಿರುವಂಥ ಚಾನ್ಸಸ್ ಕೂಡ ಇರುತ್ತೆ. ಅದರಿಂದ ಅವರು ಕೂಡ ಬರಬೇಕು ಅಂತ ಆಸೆ ಇದ್ದರು. ಈ ಒಂದು ಸಭೆಯಲ್ಲಿ ಭಾಗವಹಿಸಬೇಕು ಅಂತ ಇದ್ರೂ ಕೂಡ ಭಾಗವಹಿಸೋದಕ್ಕಾಗಲಿಲ್ಲ. ಅದರಿಂದ ಒಂದು ಪತ್ರದ ಮೂಲಕ ಸಿಎಂಗೆ ಇಷ್ಟು ವಿಚಾರಗಳನ್ನು ಮುಂದಿಟ್ಟಿದ್ದಾರೆ. ನನ್ನ ಬೆಂಬಲ ಯಾವಾಗಲೂ ಇರುತ್ತೆ ಅಂತ. ಯಾಕಂದರೆ ಇದು ಭಾವನಾತ್ಮಕ ಆಗಿರತಕ್ಕಂಥ ಒಂದು ವಿಚಾರ ಆಗಿರೋದ್ರಿಂದ ಇಲ್ಲಿ ಎಲ್ಲರೂ ಕೂಡ ಒಗ್ಗೂಡಿ ನಮ್ಮ ರಾಜ್ಯದ ಸಮಸ್ಯೆಯನ್ನು ಬಗೆಹರಿಸಬೇಕಾಗತ್ತೆ. ಇದು ಇವತ್ತು ನೆನ್ನೆದಲ್ಲ, ಸಾಕಷ್ಟು ವರ್ಷಗಳಿಂದ ನಡ್ಕೊಂಬಂದಿರತಕ್ಕಂಥದ್ದು. ಸೊ ಈ ಒಂದು ವಿಚಾರಕ್ಕೆ